ಫ್ರಾನ್ಸ್ನ ರಾಜಧಾನಿ ಪ್ಯಾರಿಸ್ನಲ್ಲಿ ಈಗ ಜಾಗತಿಕ ಕೃತಕ ಬುದ್ಧಿಮತ್ತೆ ಅಂತಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಕುರಿತಾದಂತಹ ಸಮ್ಮೇಳನ ನಡೀತಾ ಇದೆ. ಇದಕ್ಕಾಗಿ ಭಾರತದ ಪ್ರಧಾನಿ ನರೇಂದ್ರ ಮೋದಿ ಈಗ ಪ್ಯಾರಿಸ್ನಲ್ಲಿದ್ದಾರೆ. ಫ್ರಾನ್ಸ್ ಅಧ್ಯಕ್ಷರ ಜೊತೆಗೆ ಎಐ ಸಮ್ಮೇಳನದ ಸಹ ಅಧ್ಯಕ್ಷರು ಕೂಡ ಆಗಿರುವಂತಹ ಮೋದಿ ಭಾರತದಲ್ಲಿರುವಂತಹ ಪ್ರತಿಭೆಗಳು, ಯೋಜನೆಗಳು ಮತ್ತು ಅವಕಾಶಗಳ ಬಗ್ಗೆ ಜಾಗತಿಕ ಟೆಕ್ ದೈತ್ಯರ ಜೊತೆಗೆ ಚರ್ಚಿಸಲಿದ್ದಾರೆ. ಫ್ರಾನ್ಸ್ ಎಐ ಸಮ್ಮೇಳನ, ಪ್ರಧಾನಿ ಮೋದಿಯತ್ತ ವಿಶ್ವದ ಚಿತ್ತ. ಜಾಗತಿಕ ಎಐ ಸೂಪರ್ ಪವರ್ ಆಗಿ ಹೊರಹೊಮ್ಮುತ್ತಿರುವ ಭಾರತ ಈಗ ಕೇವಲ ವಿಶ್ವದ ಐಟಿ ಕ್ಯಾಪಿಟಲ್ ಮಾತ್ರವಾಗಿ ಉಳಿದಿಲ್ಲ. ಈಗ ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗ್ತಿದೆ. ವಿಶ್ವಗುರು ಎಂದೇ ಕರೆಸಿಕೊಳ್ಳುತ್ತಿರುವ ಪ್ರಧಾನಿ ನರೇಂದ್ರ ಮೋದಿ ಮತ್ತವರ ತಂಡದ ದೂರದೃಷ್ಟಿಯ ಫಲವಾಗಿ ವಿಶ್ವದಾದ್ಯಂತ ಸುಂಟರಗಾಳಿ ಎಬ್ಬಿಸಿರುವ ಎಐ ಅಂದ್ರೆ ಕೃತಕ ಬುದ್ಧಿಮತ್ತೆ ತಂತ್ರಜ್ಞಾನ ಕ್ಷೇತ್ರದಲ್ಲೂ ಭಾರತ ಈಗ ದಾಪುಗಾಲು ಇಡ್ತಿದೆ. ಪರಿಣಾಮ ಈಗ ಇಡೀ ವಿಶ್ವದ ಐಟಿ ದೈತ್ಯರ ಕಣ್ಣು ಮತ್ತೆ ಭಾರತದತ್ತ, ಅದರಲ್ಲೂ ಭಾರತದಲ್ಲಿರುವ ಸಮೃದ್ಧ ಮಾನವ ಸಂಪನ್ಮೂಲಗಳತ್ತ ನೆಟ್ಟಿದೆ. ಇದಕ್ಕೆ ಕಾರಣ ಭಾರತ ಸರ್ಕಾರ ರೂಪಿಸಿರುವ ದೂರದೃಷ್ಟಿ ಯೋಜನೆಗಳು. ಎಐ ತಂತ್ರಜ್ಞಾನ ಕೇವಲ ಉಳ್ಳವರಿಗೆ ಮಾತ್ರವಲ್ಲ, ವಿದ್ಯಾರ್ಥಿಗಳು, ಜನಸಾಮಾನ್ಯರು ಮತ್ತು ಸಂಶೋಧಕರಿಗೆ ನಿಲುಕುವ ರೀತಿಯಲ್ಲಿ ಯೋಜನೆಗಳನ್ನು ರೂಪಿಸಿದ್ದಾರೆ. ಇದರ ಜೊತೆಗೆ ಇಂಡಿಯಾ ಎಐ ಮಿಷನ್ ಹಾಗೂ ಸೆಂಟರ್ ಫಾರ್ ಎಕ್ಸಲೆನ್ಸ್ ಫಾರ್ ಎಐ ಎಂಬ ಯೋಜನೆಗಳನ್ನು ರೂಪಿಸಿದ್ದಾರೆ. ಭಾರತದ ಎಐ ತಂತ್ರಜ್ಞಾನದತ್ತ ಜಾಗತಿಕ ಎಂಎನ್ಸಿ ದೈತ್ಯರ ಕಣ್ಣು. ಭಾರತದಲ್ಲಿ ಹೂಡಿಕೆ ಮಾಡಲು ತುದಿಗಾಲಲ್ಲಿ ನಿಂತಿರುವ ಐಟಿ ದೈತ್ಯರು. ಭಾರತದಲ್ಲಿ ಎಐ ತಂತ್ರಜ್ಞಾನ ಅಭಿವೃದ್ಧಿಗೆ ಪ್ರಧಾನಿ ಮೋದಿ 2024ರಲ್ಲಿ ಎಐ ತಂತ್ರಜ್ಞಾನದ ಬೆಳವಣಿಗೆಗಾಗಿ ಇಂಡಿಯಾ ಎಐ ಮಿಷನ್ ಯೋಜನೆಯಡಿ 10,300 ಕೋಟಿ ರೂಪಾಯಿಯನ್ನ ಮೀಸಲಿಟ್ಟಿದ್ದಾರೆ. ಮುಂದಿನ 5 ವರ್ಷಗಳಲ್ಲಿ ಭಾರತದಲ್ಲಿ ಕೃತಕ ಬುದ್ಧಿಮತ್ತೆ ಅಭಿವೃದ್ಧಿಯಲ್ಲಿ ಸಹಾಯಕವಾಗಲಿದೆ. ಈ ಮೂಲಕ ದೇಶೀಯವಾಗಿ ಭಾರತದ ಭಾಷೆಗಳಲ್ಲಿಯೇ ತಂತ್ರಜ್ಞಾನವನ್ನ ಅಭಿವೃದ್ಧಿ ಮಾಡಬಹುದಾಗಿದೆ. ಜಿಪಿಯು ಮೂಲಸೌಕರ್ಯ ಮತ್ತು ಓಪನ್ ಜಿಪಿಯು ಮಾರುಕಟ್ಟೆ. ಭಾರತ ಸರ್ಕಾರ ಇಂಡಿಯಾ ಎಐ ಮಿಷನ್ ಜೊತೆಗೆ ಜಿಪಿಯು ಅಂದ್ರೆ ಗ್ರಾಫಿಕ್ ಪ್ರೊಸೆಸಿಂಗ್ ಯೂನಿಟ್ ಅಭಿವೃದ್ಧಿಯತ್ತಲೂ ಗಮನ ಹರಿಸಿದೆ. ಇದಕ್ಕಾಗಿ ವಿಶೇಷ ಘಟಕ ತೆರೆದಿರುವ ಮೋದಿ ಸರ್ಕಾರ ವಿದ್ಯಾರ್ಥಿಗಳು, ಸಂಶೋಧಕರು, ವಿಶ್ವವಿದ್ಯಾಲಯಗಳು, ಐಐಟಿಗಳು ಮತ್ತು ಸ್ಟಾರ್ಟ್ಅಪ್ಗಳಿಗೆ ನೆರವಾಗಲು ಮತ್ತು ಭಾರತದಲ್ಲಿ ಇದರ ಅಭಿವೃದ್ಧಿಗಾಗಿ ವಿಶೇಷ ಕ್ರಮಗಳನ್ನು ಕೈಗೊಂಡಿದೆ. ಹೀಗಾಗಿ ಭಾರತ ಈಗ ಚಾಟ್ ಜಿಪಿಟಿ ಮತ್ತು ಡೀಪ್ ಸೀಕ್ಗಳಿಗಿಂತಲೂ ಹೆಚ್ಚಿನ ಜಿಪಿಯುಗಳು ಭಾರತದಲ್ಲಿ ಲಭ್ಯಗೊಳಿಸಿದೆ. ಜಾಗತಿಕ ವಿಶ್ವದ ಜೊತೆ ಪೈಪೋಟಿ ನೀಡಲು ಸಜ್ಜಾಗಿರುವ ಭಾರತ ಎಐ ಡಾಟಾ ಸೆಟ್ ಪ್ಲಾಟ್ಫಾರ್ಮ್, ಇಂಡಿಯಾ ಫೌಂಡೇಶನಲ್ ಲ್ಯಾಂಗ್ವೇಜ್ ಮಾಡೆಲ್ಸ್ ಮತ್ತು ಡಿಜಿಟಲ್ ಇಂಡಿಯಾ ಭಾಷಿಣಿ ಮೂಲಕ ಭಾರತ ಜೆನ್ ಎಂಬ ವಿಶ್ವದ ಮೊಟ್ಟಮೊದಲ ಸರ್ಕಾರಿ ಪ್ರಾಯೋಜಿತ ಮಲ್ಟಿ ಮಾಡೆಲ್ LLM ಯೋಜನೆಗಳನ್ನು ಆರಂಭಿಸಿದೆ. ಈ ಮೂಲಕ ಸರ್ವಂ 1 ಎಐ ಮಾಡೆಲ್, ಚಿತ್ರಲೇಖ ಓಪನ್ ಸೋರ್ಸ್ ವಿಡಿಯೋ ಪ್ಲಾಟ್ಫಾರ್ಮ್ಗಳ ಮೂಲಕ ಆಸಕ್ತರಿಗೆ ಅನುಕೂಲ ಮಾಡಿಕೊಟ್ಟಿದೆ. ಎಐ ತಂತ್ರಜ್ಞಾನದಲ್ಲಿ ಯಾಕೆ ಭಾರತ ಮುಂದುವರಿಯುತ್ತಿದೆ ಅನ್ನೋದನ್ನ ನೋಡೋದಾದ್ರೆ, ಭಾರತ ಎಐ ತಂತ್ರಜ್ಞಾನದಲ್ಲಿ ಅಭಿವೃದ್ಧಿ ಹೊಂದುತ್ತಿರುವುದಕ್ಕೆ ಸಾಕ್ಷಿ ಎಂಬಂತೆ ಭಾರತ ಸರ್ಕಾರದ ಕ್ರಮಗಳಿಂದಾಗಿ ತಂತ್ರಜ್ಞಾನ ಮತ್ತು ಸ್ಕಿಲ್ ಟ್ಯಾಲೆಂಟ್ನಲ್ಲಿ ವಿಶ್ವದಲ್ಲಿಯೇ ಭಾರತ ಅಗ್ರಗಣ್ಯವಾಗಿದೆ. ಎಐ ತಂತ್ರಜ್ಞಾನದಲ್ಲಿ ನೂತನ ಪ್ರಯೋಗ ಅಳವಡಿಸಿಕೊಳ್ಳುವಲ್ಲಿ ವಿಶ್ವದ ಅಗ್ರ 5 ಎಐ ಪ್ರತಿಭಾನ್ವಿತ ರಾಷ್ಟ್ರಗಳಲ್ಲಿ ಭಾರತವೂ ಒಂದು. ಜೊತೆಗೆ ಭಾರತದಲ್ಲಿ ಬೆಳೆಯುತ್ತಿರುವ ಎಐ ಮಾರುಕಟ್ಟೆಯಿಂದಾಗಿ ಜಾಗತಿಕ ವಿಶ್ವದ ಜೊತೆ ಸರಳ ನೆಟ್ವರ್ಕ್ ಅಳವಡಿಸಿಕೊಳ್ಳಲು ಸುಲಭವಾಗಿದೆ. ಭಾರತದತ್ತ ಐಟಿ ದೈತ್ಯರ ಕಣ್ಣು, ಹೂಡಿಕೆ ಮಾಡಲು ಆಸಕ್ತಿ. ಸದ್ಯ ಜಾಗತಿಕ ಐಟಿ ಮತ್ತು ಎಐ ತಂತ್ರಜ್ಞಾನ ದೈತ್ಯರ ಕಣ್ಣು ಭಾರತದತ್ತ ನೆಟ್ಟಿದೆ. ಈ ಸಂಬಂಧ ಫ್ರಾನ್ಸ್ನಲ್ಲಿ ನಡೆಯುತ್ತಿರುವ ಜಾಗತಿಕ ಎಐ ಸಮ್ಮೇಳನದಲ್ಲಿ ಭಾರತದ ಪ್ರಧಾನಿ ಮೋದಿಯನ್ನ ಭೇಟಿ ಮಾಡಲು ವಿಶ್ವದ ಟೆಕ್ ದೈತ್ಯರು ಆಸಕ್ತಿ ವಹಿಸುತ್ತಿದ್ದಾರೆ. ಇವರಲ್ಲಿ ಓಪನ್ ಎಐ ಕಂಪನಿಯ ಸಿಇಒ ಸ್ಯಾಮ್ ಆಲ್ಟ್ಮನ್, ಗೂಗಲ್ ಸಿಇಒ ಸುಂದರ್ ಪಿಚೈ, ಮೈಕ್ರೋಸಾಫ್ಟ್ ಸಿಇಒ ಮತ್ತು ಚೇರ್ಮನ್ ಸತ್ಯ ನಡೆಲ್ಲಾ, ಐಬಿಎಂ ಸಿಇಒ ಅರವಿಂದ್ ಕೃಷ್ಣ, ಇನ್ಫೋಸಿಸ್ನ ಮಾಜಿ ಸಿಟಿಒ ವಿಶಾಲ್ ಸಿಕ್ಕಾ, ಎಎಂಡಿಯ ಸಿಇಒ ಲೀಸಾ ಸೂ, ಅಡೋಬ್ ಸಿಸ್ಟಮ್ಸ್ನ ಸಿಇಒ ಶಾಂತನು ನಾರಾಯಣ್ ಸೇರಿದಂತೆ ವಿಶ್ವದ ಪ್ರಮುಖ ಎಂಎನ್ಸಿಗಳು ಸೇರಿವೆ. ಹೀಗಾಗಿಯೇ ಫ್ರಾನ್ಸ್ನಲ್ಲಿ ನಡೀತಾ ಇರುವ ಜಾಗತಿಕ ಎಐ ತಂತ್ರಜ್ಞಾನದ ಕುರಿತು ಸಮ್ಮೇಳನದಲ್ಲಿ ವಿಶ್ವದ ಪ್ರಮುಖ ನಾಯಕರು ಪಾಲ್ಗೊಳ್ತಿದ್ದಾರೆ. ಬಹುತೇಕರ ಕಣ್ಣು ಭಾರತ ಮತ್ತು ಭಾರತದ ಪ್ರಧಾನಿ ಮೋದಿಯ ಸಭೆಗಳತ್ತ ನೆಟ್ಟಿದೆ. ಬ್ಯೂರೋ ರಿಪೋರ್ಟ್, TV9.